ಹರಿ ಓಂ ಸರ್. ನನಗೆ ಕರ್ಮ ಯೋಗದಲ್ಲಿ ಕೆಲವು ಸಂಶಯಗಳಿದೆ. ಏನು ಅಂದ್ರೆ ಶ್ರೀಕೃಷ್ಣ ಹೇಳ್ತಾರೆ, ನೀನು ಆ, ಕರ್ಮ ಅನ್ನೋದು ಕರ್ಮ ಫಲವನ್ನ ನೀನು ತ್ಯಜಿಸು ಅಂತ ಹೇಳ್ತಾರೆ. ಆಮೇಲೆ ನೀನು ಆ, ನೀನಾಗಿ ಮಾಡುವಂತಹದ್ದೇನಿಲ್ಲ, ಕರ್ಮ ಫಲಕ್ಕೂ ನೀನು ಅಂಟ್ಕೊಳ್ಬೇಡ. ಮತ್ತೆ ನೀನು ಕರ್ತನೂ ಅಲ್ಲ, ಭೋಕ್ತನೂ ಅಲ್ಲ, ಎಲ್ಲ ಭಗವಂತನೇ ಮಾಡೋದು ಅಂತ ಹೇಳ್ತಾರೆ. ಆದ್ರೆ ಇನ್ನು ಕೆಲವು ಕಡೆ ಏನಂತ ನಾವು ತಿಳ್ಕೊಳ್ತೀವಿ, ಈ ಆತ್ಮ ಅನ್ನುವುದು ಯಾವುದಕ್ಕೂ ಅಂಟ್ಕೊಂಡಿಲ್ಲ. ಆತ್ಮ ಅನ್ನೋದು ಆ, ಕರ್ತನೋ ಅಲ್ಲ, ಭೋಕ್ತನೋ ಅಲ್ಲ, ಅದಕ್ಕೆ ಯಾವ ಆ, ಒಂದು ಆ, ರ- ಆ, ಅಸಂಗನಾಗಿದ್ದಾನೆ, ಅದಕ್ಕೆ ಯಾವುದು ಬೇಕಾಗಿಲ್ಲ, ಇದೆಲ್ಲ ಪ್ರಕೃತಿಗೆ ಸಂಬಂಧಪಟ್ಟಿದ್ದು ಕರ್ಮವೆಲ್ಲ ಅನ್ನುವಂಥ ಒಂದು ವಿಷಯಗಳನ್ನು ಸಹ ನಾವು ನೋಡ್ತಾ ಬಂದಿದ್ವಿ. ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ನನಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಿಮ್ಮ ಹತ್ರ ತಿಳ್ಕೊಳ್ಳೋಣ ಅಂತ. ಆಗ್ಲಿ. ಮೊದಲಿಗೆ ನಾವು ಪ್ರಶ್ನೆನ ಸ್ವಲ್ಪ ಆ, ಸರಿಯಾಗಿ ನಾವು ಹಾಕೊಳ್ಳೋಣ, ಸರಳ ಮಾಡ್ಕೊಳ್ಳೋಣ. ಈಗ ನಿಮ್ದು ಪ್ರಶ್ನೆನಲ್ಲಿ ಮೊದಲನೇ ಪ್ರಶ್ನೆ ಏನಂದ್ರೆ, ಆ, ಕರ್ಮ ಫಲ ತ್ಯಾಗ. ಕರ್ಮ ಫಲ ತ್ಯಾಗ. ಸೊ ಶ್ರೀಕೃಷ್ಣ ಹೇಳ್ತಾರೆ ಕರ್ಮ ಫಲ ತ್ಯಾಗ ಮಾಡು ಅಂತ, ಅಲ್ವಾ? ಹ್ಮ್. ಇನ್ನೊಂದ್ ಕಡೆ ಹೇಳ್ತಾರೆ ಆತ್ಮ ಕರ್ತನು ಅಲ್ಲ, ಭೋಕ್ತನೂ ಅಲ್ಲ, ಅಲ್ವಾ? ಈ ಎರಡು ಅಂಶಗಳು ಹೇಳ್ತಾರೆ. ಹ್ಮ್. ಈಗ ನಿಮ್ಮ ಮನಸ್ಸಿನಲ್ಲಿ ಬಂದಿರೋ ಶಂಕೆ ಏನಮ್ಮ? ಕರ್ಮ ಫಲ ತ್ಯಾಗ ಮಾಡಿದ್ಮೇಲೆ ಮತ್ತೆ ಕರ್ಮ ಸನ್ಯಾಸವನ್ನ ಮಾಡಿದಾಗ, ಆಗ ನಾನು ಕರ್ತನೂ ಅಲ್ಲ, ನಾನು ಭೋಕ್ತನೂ ಅಲ್ಲ ಅನ್ನೋದು ನಮಗೆ ಸ್ಪಷ್ಟತೆ ಬರುತ್ತೆ. ಅವಾಗ ನಾನು ಅನ್ನೋದು ಈ ಸಣ್ಣ ಯಾವ ಒಂದು ನಾನುವಿಗೆ ರೆಫರ್ ಆಗೋದು ಅಂತ ನಾನು ಅನ್ಕೊಂಡಿದ್ದೀನಿ. ಅದು ಕರ್ತ ಅಲ್ಲ. ಇಲ್ಲಿ ಏನು ಎಲ್ಲ ಈ ಒಂದು ಇಡೀ ಒಂದು ಜಗತ್ತಿಗೆ ಯಾರು ಒಡೆಯನೋ ಆ ಆತನು ಮಾಡ್ತಾ ಇರುವಂತಹ ಪ್ರತಿಯೊಂದು ಇಲ್ಲಿ ನಡೀತಾ ಇರೋದೇ ಹೊರ್ತು ನಾನು ಅಂತಂದ್ಬಿಟ್ಟು ನಾನು ಅಜ್ಞಾನದಿಂದ ನಾನು ಅನ್ಕೊಂಡಿದ್ದೀನಿ. ಅಂದಮೇಲೆ ನಾನಲ್ಲ ಅಂತಂದ್ಮೇಲೆ ಎಲ್ಲ ನಡೀತಾ ಇರೋದು ಆ ಆತ್ಮ ಪರಬ್ರಹ್ಮನಿಂದಲೇ ನಡೀತಾ ಇರೋದು ಅನ್ನುವುದು ತಿಳುವಳಿಕೆ. ಮತ್ತೆ ಹಲವಾರು ಕಡೆ ಇದರ ಆ, ಒಂದು ವಿಷಯಗಳು ಸಹ ನಾವು ಭಗವದ್ಗೀತೆಯಲ್ಲಿ ಕೇಳ್ತಾ ಬಂದಿದ್ವಿ. ಹಾಗೂ ಇದೆ. ಮತ್ತೆ ಈ ಪರಬ್ರಹ್ಮ ಯಾವುದನ್ನು ಮಾಡಲ್ಲ. ಈ ಬರೀ ಈ ಏನು ಚಟುವಟಿಕೆಗಳು ಆ, ಮತ್ತೆ ಕರ್ಮ, ಇದು ಎಲ್ಲವೂ ನಡೀತಾ ಇರೋದು ತಂತಾನೇ ನಡೀತಾ ಇದೆ. ಇದು ಪರಬ್ರಹ್ಮನಿಗೆ ಸಂಬಂಧಪಟ್ಟಿದ್ದು ಅಲ್ಲ ಅಂತಾನು ಹಲವು ಕಡೆ ನಾವು ತಿಳ್ಕೊಳ್ತೀವಿ. ಆ, ಆ, ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಇವಾಗ? ಓಕೆ. ಅವಾಗ ಆ ಪರಬ್ರಹ್ಮ ಇದು ನಿಜವಾದ ನಾನು ಅನ್ನೋದು, ಆ ಪರಬ್ರಹ್ಮ ಅನ್ನೋದು ತಿಳುವಳಿಕೆ. ಹ್ಮ್. ಆವಾಗ ಅನ್ಕೊಂಡಾಗ ನಾನು ಮಾಡ್ತಾ ಇಲ್ಲ, ಹಾಗೂನು ಮಾಡ್ತಾ ಇಲ್ಲ. ಈ ಸಣ್ಣ ನಾನು ಅನ್ಕೊಂಡಾಗ್ಲೂ ನಾನು ಅಂತ ಮಾಡ್ತಾ ಇಲ್ಲ ಅಂತ ಆಯ್ತು. ಹ್ಮ್. ಹಾಗಾದ್ರೆ ಹೇಗ್ ನಡೀತಾ ಇದೆ ಇದೆಲ್ಲ? ಹ. ಓಕೆ. ಈಗ ಅಮ್ಮ, ಆ, ಮೊಟ್ಟ ಮೊದಲನೇದಾಗಿ ನಾವು ಕರ್ಮಫಲ ತ್ಯಾಗ, ಯಾರಿಗೆ ಇದನ್ನ ಶ್ರೀಕೃಷ್ಣ ಬೋಧನೆ ಮಾಡ್ತಾ ಇರೋದು? ಕರ್ಮಫಲವನ್ನ ತ್ಯಾಗ ಮಾಡು ಅಂತ ಯಾರಿಗೆ ಯಾರಿಗೆ ಈ ಬೋಧನೆ? ಆ, ಯಾರು ಸಾಧಕನಾಗಬೇಕು, ನಾನು ಆತ್ಮ ವಿಚಾರವನ್ನ ತಿಳಿದುಕೊಳ್ಬೇಕು, ಆತ್ಮಜ್ಞಾನವನ್ನ ತಿಳಿದುಕೊಳ್ಬೇಕು ಅನ್ನುವ ಉತ್ಸುಕತೆ ಇರುತ್ತೋ ಅಂತವನಿಗೆ ಮನಸ್ಸಿನಲ್ಲಿ ಇರಬೇಕಾದಂತಹ
ಕಲ್ಮಶಗಳನ್ನೆಲ್ಲ ಹೋಗಲಾಡಿಸೋದಕ್ಕೋಸ್ಕರ ನೀನು ಕರ್ಮ ಫಲ ತ್ಯಾಗ ಮಾಡೋ. ಯಾತಕ್ಕೆ ಕರೆಕ್ಟ್. ಅಂದ್ರೆ ಯಾರವರು, ಯಾರು ಈ ಸಾಧಕ ಯಾರು? ಈಗ ನಾವು ನೇರವಾಗಿ ಆ, ವಿಷಯಕ್ಕೆ ಬರೋಣ. ಈಗ ಸಾಧಕ ಅಂದ್ರೆ ನಾನು ಅಂತ ತಗೊಳ್ಬೇಕು. ಈಗ ಯಾರದು ಅದನ್ನ ನಾನು? ಈ ಆ, ಯಾ ಆ, ದೇಹ ಮನಸ್ಸು ಬುದ್ಧಿ ಅಂತ ನಾನು ಅಂತ ಅನ್ಕೊಂಡಿದ್ದೀನಲ್ಲ, ಆ ನಾನು ಹಾ, ನನ್ನ ನನಗಿನ್ನು ಆತ್ಮಜ್ಞಾನ ಅಂದ್ರೆ ಏನು, ಆತ್ಮ ಅಂದ್ರೆ ಏನು, ಅದು ಯಾವುದು ಗೊತ್ತಿಲ್ಲ. ಆ ಅಲ್ವಾ? ಒಂದು ನಾನುಗೆ ಆ, ಆ, ಸದ್ಗುರುಗಳು ತಿಳಿ ಹೇಳುವುದು ಏನು ಅಂತಂದ್ರೆ, ನೀನು ಕರ್ಮಯೋಗವನ್ನು ಮಾಡೋ, ಫಲ ತ್ಯಾಗವನ್ನು ಮಾಡೋ, ಆಗ ನಿನಗೆ ಸುಖ ದುಃಖ ಎಂಬ ದ್ವಂದ್ವಗಳಿಂದ ಆಚೆ ಬರ್ತೀಯಾ ಅಂತ ಕರೆಕ್ಟ್ ಹೇಳ್ತಾರೆ. ಅಲ್ವಾ? ಇವಾಗ ಯಾರು ಹೇಳ್ಕೊಡ್ತಾ ಇರೋದು ಇದೆಲ್ಲ? ಇದೆಲ್ಲ ಹೇಳ್ಕೊಡ್ತಾ ಇರೋದು ಒಂದು, ಈಗ ನಾವು ಶ್ಲೋಕ ಇದೆ, ಆ ಶ್ಲೋಕ ಏನಂತಂದ್ರೆ, ನಾನ್ ಮಾಡ್ತಾ ಇದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಆದ್ರೆ ನಡೀತಾ ಇರೋದೆಲ್ಲ ಪ್ರಕೃತಿಯಿಂದ. ಪ್ರಕೃತೇ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ. ಯಾರಿಗೆ ಈ ಬೋಧನೆ? ಈ ಬೋಧನೆ ಅಹಂಕಾರ ವಿಮೂ ವಿಮೂಢಾತ್ಮ. ಈಗ ಇದನ್ನ ನೋಡಿ ಅಮ್ಮ, ಯಾರಿಗೆ ಈ ಬೋಧನೆ? ಅಹಂಕಾರ ವಿಮೂಢ ಆತ್ಮ. ಅಂದ್ರೇನು? ನಾನು ಆತ್ಮ. ಆತ್ಮ ಅಂದ್ರೇನು? ಯಾವುದೇ ಒಂದು ರೂಪ, ಇತಿಮಿತಿ ಯಾವುದು ಇಲ್ಲ, ಯಾವುದು ಒಂದು ದೇಹ ಅಲ್ಲ, ಅದು ಆತ್ಮ. ಆದರೆ ನಾನೇನು ಅನ್ಕೊಂಡಿದ್ದೇನೆ? ಅಹಂಕಾರ ವಿಮೂಢ. ಅಹಂ ಆಕಾರ. ಅಹಂಕಾರ ಅಂತಂದ್ರೆ ಅಹಂ ಪ್ಲಸ್ ಆಕಾರ. ಏನಂಗಂದ್ರೆ ಅರ್ಥ ಅಂದ್ರೆ, ನಾನು ಈ ದೇಹ, ಈ ಬುದ್ಧಿ, ಮನಸ್ಸು, ಇಲ್ಲಿ ನಡೀತಾ ಇರೋ ಬದಲಾವಣೆಗಳಿದೆಯಲ್ಲ, ಈ ಬದಲಾವಣೆಗಳು ನಡೀತಾ ಇರುವಾಗ ಅದು ಬೇರೆ ಬೇರೆ ಆಕಾರದಲ್ಲಿ ಕಾಣುತ್ತೆ ನನಗೆ. ಈ ದೇಹ, ನೀವು ಈಗ ಯಾವ ದೇಹ ಇದೆ, ಆ ದೇಹ ಈ ರೀತಿ ಇರೋದು, ಈ ರೀತಿ ಇರೋದು, ಅಥವಾ ಬೇರೆ ಬೇರೆ ರೀತಿನಲ್ಲಿ ಆಕಾರ ಇರೋದು, ಅದು ಯಾರೋ ಬಂದು ಓ ನೀ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳೋದು, ಈ ರೀತಿ ಎಲ್ಲ ಮಾಡಿದಾಗ ಏನಾಗುತ್ತೆ? ನಾನು ಈ ದೇಹ ಅನ್ನೋ ಭಾವನೆ ಹುಟ್ಟುತ್ತೆ. ಯಾತಕ್ಕೆ ಹುಟ್ಟುತ್ತಾ ಇದೆ? ಆತ್ಮ ಒಂದು ವಸ್ತು ಅಲ್ಲ, ಆತ್ಮ ಒಂದು ಶಕ್ತಿ. ಆ ಶಕ್ತಿಯೇ ನಾನು. ಆದರೆ ಈ ಮನಸ್ಸು ದೇಹ ಅನ್ನೋ ಪರಿಕರಣದ ಮೂಲಕ ನಾನು ಯಾವಾಗ ವ್ಯವಹಾರ ಮಾಡ್ತಾ ಇದ್ದೀನಿ, ಆಗ ಈ ಮನಸ್ಸು ದೇಹದ ಹೊರತಾಗಿ ಬೇರೆಯವರು ಅಂತ ನನ್ಗನ್ಸುತ್ತಲ್ಲ, ಅವ್ರೇನೋ ಮಾತಾಡ್ತಾರಲ್ಲ, ಅವ್ರು ಹೇಳ್ತಾರೆ ನೀನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ. ನಾನೇನು ಅನ್ಕೊಳ್ತಾ ಇದ್ದೀನಿ? ಇದನ್ನ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಅಥವಾ ಓ ಏನು ನಿನ್ನ ಕಂಠದ ಸಿರಿ, ಎಷ್ಟು ಚೆನ್ನಾಗಿ ಹಾಡ್ತೀಯ. ಅಥವಾ ನಿನ್ನ ಕೈ ಅಡುಗೆ ಏನು ಚೆನ್ನಾಗಿದೆ. ಅಥವಾ ನೀನು ಆ, ಮೊನ್ನೆ ನೀನು ತಗೊಂಡು ಬಂದಿದ್ಯಲ್ಲ ಆ ತಿಂಡಿ ಎಷ್ಟು ಚೆನ್ನಾಗಿತ್ತು. ಹೀಗೆ ಬೇರೆ ಬೇರೆ ಎಲ್ಲ ವಸ್ತುಗಳನ್ನ ಕುರಿತಾಗಿ ಮಾತಾಡ್ತಾರೆ. ಆ ವಸ್ತುಗಳನ್ನ ಕುರಿತಾಗಿ ಮಾತಾಡಿದಾಗ ನಾನು ಯಾವ ಭಾವನೆಗೆ ಸಿಲುಕ್ತೇನೆ? ನಾನು ಈ ದೇಹ ಮನಸ್ಸು ಅನ್ನೋ ಭಾವನೆಗೆ ಸಿಲುಕ್ತೇನೆ. ಒಂದು ಸಣ್ಣ ಉದಾಹರಣೆ ತಗೊಳ್ಳೋಣ ಅಮ್ಮ. ಈಗ ಒಂದು 40 ವರ್ಷನೋ 50 ವರ್ಷನೋ ಹಿಂದೆ ನೀವು ಅಮ್ಮ ಆಗಿರಲಿಲ್ಲ.
ಒಂದು ದಿವಸ ನಿಮಗೆ ಒಂದು ಮಗು ಆಯಿತು. ಅದು ಆದ ನಂತರ ನೀವು ನಾನು ಅಮ್ಮ ಅನ್ನೋ ಭಾವನೆಗೆ ಎಲ್ಲ ಕೆಲಸ ಮಾಡ್ತಾ ಬರ್ತಾ ಇದ್ದೀರಾ. ಆ ಮಗು ಈಗ ನಿಮ್ಮ ಮುಂದೆ ಬಂದರೆ ನಿಮ್ಮ ಹೊಟ್ಟೆಯಿಂದ ಬಂದ ಮಗು ಅಲ್ಲ ಅದು. ಈಗ ಅದು ತುಂಬ ದೊಡ್ಡದಾಗಿದೆ. ಆದರೆ ಅದು ನಿಮ್ಮ ಮುಂದೆ ಬಂದರೆ ನಿಮ್ಗೇನನ್ಸುತ್ತೆ? ನನ್ನ ಮಗ, ನನ್ನ ಮಗಳು, ನಾನು ಈ ಮಗುವಿನ ತಾಯಿ. ತಾಯಿ, ನಾನು ತಾಯಿಯಾದೆ ಯಾವಾಗ? ಆ ಮಗು ಹೆರಿಗೆ ಆದಾಗ. ಆ ಮಗು ಹೆರಿಗೆ ಆಗ ತನಕ ನೀವು ತಾಯಿಯಾಗಿರ್ಲಿಲ್ಲ. ನೀವು ಕೇವಲ ಹೆಂಡತಿಯಾಗಿದ್ರಿ, ಕೇವಲ ಸೊಸೆ ಆಗಿದ್ರಿ, ಕೇವಲ ಇನ್ಯಾರೋ ಒಬ್ಬರಿಗೆ ಸ್ನೇಹಿತೆ ಆಗಿದ್ರಿ, ಇನ್ಯಾರೋ ಒಬ್ಬರಿಗೆ ನೀವು ತಂಗಿಯಾಗಿದ್ರಿ, ಅಕ್ಕ ಆಗಿದ್ರಿ. ಹೀಗೆ ಬೇರೆ 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 ರೀತಿ ನಿಮ್ಮನ್ನ ಬೇರೆ ಬೇರೆಯವರು ಗುರುತಿಸ್ತಾರೆ. ಆದರೆ ನೀವೇನಂತ ವಿಚಾರ ಶುರು ಮಾಡ್ಕೊಂಡ್ರಿ? ನಾನು ಇವ್ರ ಜೊತೆ ಇದ್ದಾಗ ತಂಗಿ, ಇವ್ರ ಜೊತೆ ಇದ್ದಾಗ ಸ್ನೇಹಿತೆ, ಇವ್ರ ಜೊತೆ ಇದ್ದಾಗ ಹೆಂಡತಿ. ನಾನು ಯಾರು? ನಾನು ಯಾರು ಅನ್ನೋದನ್ನ ವಿಚಾರ ಮಾಡಿದೆ. ನಾನೇನು? ನಾನು ಆ ಪಾತ್ರ. ಅವ್ರ ಜೊತೆ ಇದ್ದಾಗಿದ್ದು, ಇವ್ರ ಜೊತೆ ಇದ್ದಾಗಿದ್ದು. ಆದರೆ ನಮ್ಮ ಮಾತಿನಲ್ಲಿ ಮಾತ್ರ ಆ ವಿಚಾರ ಇದೆ. ನನ್ಗೆ ನೋವಾಯ್ತು, ನಾನಲ್ಲಿ ಹೋದೆ, ನಾನು ಇವ್ರ ತಂಗಿ, ನಾನು ಇವ್ರ ಹೆಂಡತಿ. ಈ ಎಲ್ಲ ವಾಕ್ಯಗಳನ್ನ ಗಮನ ಕೊಡಿ. ನೋಡಿ, ನಾನು ಇವರ ಹೆಂಡತಿ, ನಾನು ಈಕೆಯ ಗೆಳತಿ. ನೋಡಿ, ಎಲ್ಲ ವಾಕ್ಯಗಳನ್ನ ನೋಡಿ. ನಾನು ಅಂತ ಏನೋ ಒಂದಿದೆ. ನಾನು ಯಾರೋ ಇನ್ನೊಬ್ರು, ಇವರು, ಇವರ ಹೆಂಡತಿ. ನಾನು ಅಂತ ಏನೋ ಒಂದಿದೆ. ಈಕೆಯ ಗೆಳತಿ. ನಾನು ಬೆಂಗಳೂರಿಗೆ ಹೋದೆ. ನನ ನನಗೆ ಕೆಲಸದಲ್ಲಿ ಬಡ್ತಿ ಸಿಕ್ಕಿತು. ನೋಡಿ, ಎಲ್ಲದರಲ್ಲೂ ಈ ನಾನು 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 ನನಗೆ ಅಂತೆಲ್ಲ ಇದೆ. ಯಾವ ನಾನು? ಅದನ್ನ ವಿಚಾರ ಮಾಡಿರಲ್ಲ. ಯಾವ ನಾನು? ಈ ವಾಕ್ಯದಲ್ಲಿ ನಾನು ಯಾರಾಗ್ಬಿಟ್ಟಿದ್ದೀನಿ? ಹೆಂಡತಿ ಆಗ್ಬಿಟ್ಟಿದ್ದೀನಿ. ಈ ವಾಕ್ಯದಲ್ಲಿ ಯಾರಾಗ್ಬಿಟ್ಟಿದ್ದೀನಿ? ಗೆಳತಿ ಆಗ್ಬಿಟ್ಟಿದ್ದೀನಿ. ಈ ವಾಕ್ಯದಲ್ಲಿ ಯಾರೋ ಒಂದು ಬೆಂಗಳೂರನ್ನು ಜಾಗಕ್ಕೆ ಹೋಗಿರೋ ಯಾರೋ ಒಬ್ರು. ಇಲ್ಲಿ ನಾನು ಕೆಲಸಗಾರ ಆಗ್ಬಿಟ್ಟಿದ್ದೀನಿ ಅಲ್ವಾ? ನನಗೆ ಕೆಲಸದಲ್ಲಿ ಬಡ್ತಿ. ಹೀಗೆ ಅಹಂಕಾರ, ಅಹಂ ಆಕಾರ. ನಾನು ಏನು ಆಕಾರ ತಗೊಂಡೆ? ಹೆಂಡತಿ ಆಕಾರ ತಗೊಂಡೆ. ನಾನು ಏನು ಆಕಾರ ತಗೊಂಡೆ? ಗೆಳತಿ ಆಕಾರ ತಗೊಂಡೆ. ನಾನು ಏನು ಆಕಾರ ತಗೊಂಡೆ? ಯಾರೋ ಇಲ್ಲಿಂದ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗೋ ಯಾರೋ ಒಬ್ಬ ಪ್ರಯಾಣಿಕನ ಒಂದು ಆಕಾರ ತಗೊಂಡೆ. ಇಲ್ಲಿ ಕೆಲಸಗಾರನ ಆಕಾರ ತಗೊಂಡೆ. ಹೀಗೆ ನಾನು ಬೇರೆ ಬೇರೆ ಆಕಾರ ತಗೋತಾ ಇದ್ದೀನಲ್ಲ. ನಾನು ಯಾರು ಗೊತ್ತಾ ಅಂತ ಹೇಳಿದಾಗ, ನೀವು ಯಾರೋ ಒಬ್ಬರ ಜೊತೆ ನಡ್ಕೊಂಡು ಹೋಗ್ತಾ ಇರ್ತೀರ, ಒಂದು ಗಂಡಸ ಜೊತೆ. ಯಾರೋ ಬಂದು ಕೇಳ್ತಾರೆ, ಏನಮ್ಮ ಈ ತರ ಗಂಡಸ ಜೊತೆ ನಡ್ಕೊಂಡು ಹೋಗೋದ ಅಂತ. ಆಗ ನೀವು ಹೇಳ್ತೀರ, ಇಲ್ಲ ಇಲ್ಲ, ನಾನು ಇವ್ರ ಹೆಂಡತಿ ಅಂತ. ಆ ಸಮಯದಲ್ಲಿ ನಾನು ಹೆಂಡತಿಯಾದೆ. ಆ ಇನ್ನೊಬ್ಬರಿಗೆ ಗೊತ್ತಿಲ್ಲದೆ ಇರ್ಬೋದು ಇವರೇ ನಿಮ್ ಗಂಡ ಅಂತ. ಅದಕ್ಕೆ ಅವ್ರು ಆ ರೀತಿ ಮಾತಾಡಿದ್ರು. ನಾನು ಅಹಂ ಆಕಾರ. ಯಾವ ಆಕಾರ ತಗೊಂಡೆ? ಈ ರೀತಿ ಬೇರೆ ಬೇರೆ ಆಕಾರ ತಗೊಂಡೆ. ವಿಮೂಢ. ವಿಮೂಢ ಅಂತಂದ್ರೇನು? ನಾನು ಹೆಂಡತಿನ, ಗೆಳತಿನ, ಪ್ರಯಾಣಿಗನ, ಕೆಲ್ಸಗಾರನ, ಯಾರು ನಾನು? ಈ ಪ್ರಶ್ನೆ ನಾನು ಆತ್ಮವಿಚಾರಕ್ಕೆ ಬರ್ಲಿಕ್ಕೆ ಮುಂಚೆ ಆಕೆ ಇರಲ್ಲ. ನಾನು ಯಾರು? ನಾನಿದು. ನಾನು ಯಾರು? ನಾನಿದು. ನಾನು ಯಾರು? ನಾನಿದು. ನಾನು ಯಾರು? ನಾನಿದು. ವಿಮೂಢತೆ. ವಿಮೂಢತೆ ಅಂದ್ರೇನು? ಏನೋ ಒಂದಿಲ್ಲ, ಅದನ್ನ ಇದೆ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ಈ ವಾಕ್ಯಗಳಲ್ಲಿ ಯಾವುದು ಬದಲಾಗದೆ ಇರೋವಂಥದ್ದು? ಯಾವುದು ಬದಲಾಗ್ತಾ ಇರೋದು? ಆ ಪಾತ್ರಗಳಿಗೆ ಏನಿದೆ ಅದು ಬದಲಾಗ್ತಾ ಇದೆ. ನಾನು ಅನ್ನೋದು ಮಾತ್ರ ಕಾಮನ್ ಆಗಿ ಇದೆ. ಕಾಮನ್ ಆಗಿದೆ ಅಲ್ವಾ? ಆದ್ರೆ ನಾನೇನಾಗ್ಬಿಟ್ಟೆ? ನಾನು ಇದಾಗ್ಬಿಟ್ಟೆ. ನಾನು ಇದಾಗ್ಬಿಟ್ಟೆ.
ವಿಮೂಢ, ನಾನು ಯಾವುದಲ್ಲ ಅದನ್ನ ನಾನು ಆಗ್ಬಿಟ್ಟೆ. ಅದಿಲ್ಲ ನಿಜವಾಗ್ಲು, ಆದ್ರೆ ನಾನು ಅದೇ ಅಂತ ಅನ್ಕೊಂಡ್ಬಿಟ್ಟೆ. ವಿಮೂಢತೆ. ಈಗ ನಾವು ಯಾವಾಗಲೂ ಸಿನಿಮಾ ಪರದೆ ಮೇಲ್ಗಡೆ ಸಿನಿಮಾದ ವಿಷಯ ಮಾತಾಡ್ತೀವಿ. ಸಿನಿಮಾ ಮೇಲ್ಗಡೆ, ಪರದೆ ಮೇಲ್ಗಡೆ ಒಂದು ಸಿನಿಮಾ ಅಂತ ಬರುತ್ತೆ. ಅಲ್ಲಿ ರಾಜ್ಕುಮಾರ ಬರ್ತಾರೆ, ಕಲ್ಪನಾ ಬರ್ತಾರೆ, ಮಂಜುಳಾ ಬರ್ತಾರೆ, ವಜ್ರಮುನಿ ಬರ್ತಾರೆ, ಫೈಟಿಂಗ್ ಆಗತ್ತೆ, ಹಾಡಾಗತ್ತೆ, ಎಲ್ಲ ಆಗತ್ತೆ. ಎಲ್ಲ ನಡೀತಿರ್ಬೇಕಾದಾಗ ಅಯ್ಯೋ ರಾಜ್ಕುಮಾರ ಬಂದ, ಏನ್ ಚೆನ್ನಾಗಿ ಮಾತಾಡ್ದ, ಅಯ್ಯೋ ಭಾರತಿ ಹೊರಟೋಗ್ಬಿಟ್ಲಲ್ಲ, ಅಯ್ಯೋ ವಜ್ರಮುನಿ ಹಿಂಗ್ ಮಾಡ್ತಾ ಇದ್ದಾನಲ್ಲ ಅಂತೆಲ್ಲ ಅನ್ಸುತ್ತೆ. ಆದ್ರೆ ನಿಜವಾಗ್ಲೂ ಆ ಥರ ಆಗ್ತಾ ಇದೆಯಾ? ನಿಜವಾಗ್ಲೂ ಆ ಥರ ಆಗ್ತಾ ಇದೆಯಾ? ಆ ಪರದೆ ಮೇಲ್ಗಡೆ ಏನಾಗ್ತಾ ಇದೆ? ಕೇವಲ ಬೆಳಕಿನ ಆಟ ನಡೀತಾ ಇದೆ. ಏನ್ ಬೀಳ್ತಾ ಇದೆ ಪರದೆ ಮೇಲ್ಗಡೆ? ಬೆಳಕು ಮಾತ್ರ ಬೀಳ್ತಾ ಇದೆ. ಆ ಬೆಳಕು ಬಿದ್ದಾಗ ನೀವು ಸ್ವಲ್ಪ ಗಮನ ಇಟ್ಟು ಒಂದು ಹತ್ತಿರಕ್ಕೆ ಹೋಗಿ ನೀವೇನಾದ್ರೂ ಒಂದು ನೊಣ ನೊಣದ ಥರ ಅಲ್ಲಿ ಪರದೆ ಮೇಲ್ಗಡೆ ಕೂತ್ಕೊಂಡ್ರೆ ನಿಮಗೆ ಆ ಪರದೆ ಮೇಲ್ಗಡೆ ಒಂದೊಂದು ಬೇರೆ ಬೇರೆ ಬಿಂದುಗಳು ಕಾಣುತ್ತೆ. ಒಂದು ಬಿಂದು ಹಳದಿಯಾಗಿರುತ್ತೆ, ಒಂದು ಬಿಂದು ಕೆಂಪಾಗಿರುತ್ತೆ, ಇನ್ನೊಂದು ಬಿಂದು ನೀಲಿಯಾಗಿರುತ್ತೆ, ಇನ್ನೊಂದು ಬಿಂದು ಇನ್ನೇನೋ ಕಲರ್ನಲ್ಲಿರುತ್ತೆ, ಇನ್ನೊಂದು ಕಡೆನಲ್ಲಿ ಆ ಬಿಂದುನಲ್ಲಿ ಏನು ಕಲರ್ ಇರಲ್ಲ. ಸ್ವಲ್ಪ ನೀವು ಹಿಂದೆಗಡೆ ನೋಡಿದ್ರೆ ಅದೊಂದು ಆಕಾರ ಅಂತ ಅನ್ಸುತ್ತೆ. ಆದರೆ ಸ್ವಲ್ಪ ಒಳಗಡೆ ಹೋದ್ರೆ ಅಲ್ಲೇನು ಆಕಾರ ಇಲ್ಲ. ನೀವೇನ್ ಮಾಡ್ತಾ ಇದ್ದೀರಾ? ಇಲ್ಲಿ ಕೂತ್ಕೊಂಡು ಪರದೆ ಮೇಲ್ಗಡೆ ನೋಡ್ತಾ ಇದ್ದೀರಾ ರಾಜ್ಕುಮಾರ ಅಂತ. ಅದೇ ನೀವು ನೊಣವಾಗಿ ನೋಡಿದ್ರೆ ರಾಜ್ಕುಮಾರನೂ ಇಲ್ಲ, ಭಾರತಿನೂ ಇಲ್ಲ, ಬರೀ ಬೆಳಕು. ಬೆಳಕಾದ್ರೂ ಇದೆಯಾ ಅಲ್ಲಿ? ಅದನ್ನು ಬಂದು ಹೋಗ್ತಾ ಇದೆ. ಏನಿದೆ? ಬರೀ ಪರದೆ ಮಾತ್ರ ಇದೆ, ಇನ್ನೇನು ಇಲ್ಲ ಅಲ್ಲಿ. ಆದ್ರೆ ನಾನು ಪರ್ದೆನ್ ನೋಡಲ್ಲ. ನಾನೇನ್ ನೋಡ್ತೀನಿ? ಆ ಪರ್ದೆ ಮೇಲ್ಗಡೆ ಬೀಳ್ತಾ ಇರೋ ಬೆಳಕನ್ನ ನೋಡಿ ಅವ್ರು ಬಂದ್ರು, ಇವ್ರು ಬಂದ್ರು, ಅದೋಯ್ತು ಇದೋಯ್ತು, ಅದಾಯ್ತು ಇದಾಯ್ತು ಅಂತ ಮಾತಾಡ್ತೀನಿ. ಇದು ವಿಮೂಢತೆ. ವಿಮೂಢ ಅಂತಂದ್ರೆ ಏನು? ಏನಿಲ್ಲ ಅದನ್ನ ಇದೆ ಇದೆ ಅಂತ ಹೇಳ್ತಾ ಇದ್ದೀನಿ ನಾನು. ಆ ರಾಜ್ಕುಮಾರ ಇದನ್ನ ಪರದೆ ಮೇಲ್ಗಡೆ ಇಲ್ಲ, ಆದ್ರೆ ನಾನೇನ್ ಹೇಳ್ತೀನಿ? ರಾಜ್ಕುಮಾರ ಎಷ್ಟು ಚೆನ್ನಾಗಿ ಪಾತ್ರ ಮಾಡ್ದ ಗೊತ್ತಾ, ವಜ್ರಮುನಿ ಎಂತ ಕೆಟ್ಟವನು ಗೊತ್ತಾ. ನಿಜವಾಗ್ಲೂ ಆ ಥರ ಆಯ್ತಾ? ಇಲ್ಲ, ಆದ್ರೆ ಆದಂಗೆ ಅನ್ನಿಸ್ತಾ ಇದೆ. ಆ ಒಂದು ಭಾಸವಾಗ್ತಾ ಇದೆ, ಏನೋ ಅಲ್ಲೇನು ನಡೀತಾ ಇದೆ ಅಂತ ಭಾಸವಾಗ್ತಾ ಇದೆ. ಹೀಗೆ ವಿಮೂಢತೆ ಯಾರಿಗೆ? ಯಾರಲ್ಲಿ ಆತ್ಮಜ್ಞಾನ ಇಲ್ಲ ಅಂತಹವರಿಗೆ. ಆ ಆತ್ಮಜ್ಞಾನ ಇಲ್ಲದೆ ಇದ್ದಾಗ ಅವ್ರು ಏನಾಗ್ಬಿಟ್ಟಿದ್ದಾರೆ? ಅವರು ಜೀವಾತ್ಮ ಆಗ್ಬಿಟ್ಟಿದ್ದಾರೆ. ನಾನು ಜೀವ, ನಾನು ಹೆಂಡತಿ, ನಾನು ಗೆಳತಿ, ನಾನು ಪ್ರಯಾಣಿಗ, ನಾನು ಕೆಲಸಗಾರ, ಇವೆಲ್ಲ ಆಗಿರುವಾಗ ಜೀವಾತ್ಮ. ಅದಕ್ಕೆ ಮೊಟ್ಟ ಮೊದಲನೇದಾಗಿ ಸದ್ಗುರುಗಳು, ನೋಡಪ್ಪ, ನೀನು ಜೀವ ಅಲ್ಲ, ಆದ್ರೆ ಆ ಭಾಸದಲ್ಲಿ, ಆ ಭಾವನೆಯಲ್ಲಿ ಆಳವಾಗಿ ಸಿಲುಕಿರೋ ಆ ಜೀವಾತ್ಮನಿಗೆ ಆ ಒಂದು ವಿವೇಕ ಇನ್ನೂ ಬಂದಿಲ್ಲ. ಯಾಕಂದ್ರೆ ಇದನ್ನ ಬೇರ್ಪಡೆ ಮಾಡಿ ನೋಡೋ ವಿವೇಕ ಬರಬೇಕು. ಎಲ್ಲಿ? ಮನಸ್ಸಿನಲ್ಲಿ. ಯಾಕೆ? ಅಜ್ಞಾನ ಇರೋದು ಈ ಮನಸ್ಸಿನಲ್ಲಿ. ಅಜ್ಞಾನ ಮತ್ತೆ ಯಾರ ಒಂದು ಸಮ್ಮುಖದಲ್ಲಿ ಈ ಅಜ್ಞಾನ ಜ್ಞಾನ ಎರಡೂ ತೋರಿಸ್ತಾ ಇದೆ, ಆ ಒಂದು ಯಾರ ಬೆಳಕು, ನಾನು ಯಾರು, ಆ ಬೆಳಕು ಅನ್ನೋ ಒಂದು ಸ್ಪಷ್ಟತೆಗೆ ಹೋಗ್ಬೇಕಲ್ಲ. ಅದು ಹೋಗ್ಬೇಕು ಅಂದ್ರೆ ಈ ಎಲ್ಲಿ ಚಲನಚಿತ್ರ ನಡೀತಾ ಇದೆ ಅಲ್ಲೇ ಈ ಎರಡನ್ನು ಬೇರ್ಪಡೆ ಮಾಡೋದನ್ನ ನಾನು ಕಲ್ತ್ಕೊಳ್ಬೇಕು. ಆದ್ರೆ ಚಲನಚಿತ್ರ ನಡಿಬೇಕಾದಾಗ ಈ ರೀತಿ ಬೇರ್ಪಡೆ ಮಾಡ್ಲಿಕ್ಕೆ ಆಗಲ್ಲ. ಈಗ ನೀವು ನೋಡ್ತಾ ಇದ್ದೀರಾ, ನೀವು ನೋಡ್ತಾ ಇರೋದನ್ನ ಬೇರ್ಪಡೆ ಮಾಡಿ ನೋಡ್ಲಿಕ್ಕಾಗಲ್ಲ. ಆದ್ರೆ ಏನನ್ನ ಅರ್ಥಕೊಳ್ಬೇಕು, ಏನನ್ನ ಸದ್ಗುರುಗಳು, ಏನನ್ನ ಶ್ರೀಕೃಷ್ಣ, ಏನನ್ನ ಯಾವುದೇ ಒಬ್ಬ ಆ, ಗುರುಗಳು ತೋರಿಸ್ತಾ ಇರೋದು? ಯಾರು ನೀವು? ಈ ಎಲ್ಲ ಚಿತ್ರ ನೋಡ್ತಾ ಇರೋ ನೀವ್ಯಾರು? ಅದನ್ನ ಗಮನ ಕೊಡಿ. ಆ ಗಮನ ಕೊಡ್ಬೇಕಾದಾಗ ಈ ಕಲಸ ಮೇಲೋಗ್ರ ಆಗಿರುತ್ತಲ್ಲ, ಪಾತ್ರದಲ್ಲೆಲ್ಲ ಸಿಲುಕಿ ಆ ಕಲಸು ಮೇಲೋಗ್ರ ಎಲ್ಲಿ? ಕಲಸು ಮೇಲೋಗ್ರ ಈ ಮನಸ್ಸು ಅನ್ನೋ ಜಾಗದಲ್ಲಿ. ಅಲ್ಲಿ ಮನಸ್ಸು ಯಾವಾಗ ಶಾಂತವಾಗಿ ಈ ಕ್ಷಣದಲ್ಲಿ ನಾನು ಮತ್ತೆ ನಾನು ನೋಡ್ತಾ ಇರೋದು ಅನ್ನೋದನ್ನ
ನೋಡ್ಲಿಕ್ಕೆ ಅಲ್ಲಿ ಇನ್ನೂ ಬೇರ್ಪಡೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಮನಸ್ಸು ಉದ್ವೇಗದಲ್ಲಿರುತ್ತೆ. ಆ ಮನಸ್ಸಿನಲ್ಲಿ ಕೇವಲ ಪರಿವರ್ತನೆ ಕಡೆ ಗಮನ. ನಾನೇನು ಮಾಡಬೇಕು, ನಾನೇನು ಮಾಡಲಿಲ್ಲ, ಅವ್ರೇನು ಹೇಳಿದ್ರು, ಅವ್ರೇನಕ್ಕೆ ಅದನ್ನ ಹೇಳಲಿಲ್ಲ, ಏನಕ್ಕೆ ಇದಾಯಿತು, ಏನಕ್ಕೆ ಅದಾಗಲಿಲ್ಲ, ನಂಗೆ ಅದಾಗಿದ್ರೆ ಇಷ್ಟು ಚೆನ್ನಾಗಿರುತ್ತೆ, ನಾನು ಅವ್ರ ಥರ ಶಾಂತವಾಗಬೇಕು, ನನಗೆ ಯಾಕೆ ಶಾಂತವಾಗ್ತಾ ಇಲ್ಲ, ಅಯ್ಯೋ ನಂಗೆ ಕೋಪ, ಅಯ್ಯೋ ನಂಗೆ ದುಃಖ, ಎಲ್ಲ ನನಗೆ ನನಗೆ ನನಗೆ. ಯಾವ ನನಗೆ? ನಾನು ಯಾರು ಅದನ್ನು ವಿಚಾರ ಮಾಡಬೇಕು ಅಂದರೆ ಮೊದಲು ಯಾರೋ ಒಬ್ಬರು ಮನೆಗೆ ಬೆಂಕಿ ಬಿದ್ದಿದೆ. ಬೆಂಕಿ ಬಿದ್ದಿದ್ದಾಗ ಮೊದಲೇನು ಮಾಡಬೇಕು? ಮೊದಲು ನೀರು ತಗೊಂಡು ಬಂದು ಮನೆಯನ್ನ ಆರಿಸ್ಬೇಕು, ಆ ಬೆಂಕಿನ ಆರಿಸ್ಬೇಕು. ಅದ್ಬಿಟ್ಟು ಅಯ್ಯೋ ಬೆಂಕಿ ಅಯ್ಯಯ್ಯೋ ಅಂತ ಕೂಗ್ತಾ ಇದ್ರೆ ಯಾವ ರೀತಿ ಅವ್ರಿಗೆ ಸಹಾಯ ಮಾಡೋದು? ಅದಕ್ಕೆ ಆ ಕೂಗೋ ಅಂಥವ್ರಿಗೆ ಮೊದಲು ಶ್ರೀಕೃಷ್ಣ ಸದ್ಗುರು, ನೋಡಪ್ಪ, ಕರ್ಮ ಫಲ ತ್ಯಾಗ ಮಾಡು. ಯಾಕೆ ಕೂಗ್ತಾ ಇದ್ದಾರೆ ಅವರು? ಏನೋ ನಂದು ಹೊರಟೋಗ್ತಾ ಇದೆ ಅಂತ. ನನ್ನ ಮನೆ, ಅಯ್ಯೋ ನಂಗೆ ಸಿಗ್ಲಿಲ್ಲ, ಅಯ್ಯೋ ನಂಗೆ ಬೇಜಾರು ಮಾಡ್ಬಿಟ್ರು ಅವರು, ನಾನು ಎಷ್ಟು ಒಳ್ಳೆಯವನು, ಅವ್ರು ನಂಗೆ ಬಂದು ಆ ಥರ ಮಾತಾಡ್ಬಿಟ್ರು, ನನ್ಗೇನಾಯ್ತು, ನನ್ಗೇನಾಗ್ಲಿಲ್ಲ, ನಂಗೇನು ಸಿಕ್ತು, ನಂಗೇನು ಸಿಗ್ಲಿಲ್ಲ, ಎಲ್ಲದರಲ್ಲೂ ಎಲ್ಲ ತಿರುಗಿ ಎಲ್ಲ ಕಲ್ಸ ಮೇಲೆ ಹೋಗ್ರ ಆಗಿರುತ್ತಲ್ಲ. ಅದು ಸ್ವಲ್ಪ ಉದ್ವೇಗ ಕಡಿಮೆ ಮಾಡ್ಬೇಕಲ್ಲ ಮೊದಲು. ಯಾಕಂದ್ರೆ ಉಪಶಮನ, ಈ ರೋಗಕ್ಕೆ ಉಪಶಮನ ಒಂದೇ ಮದ್ದು, ಆತ್ಮಜ್ಞಾನದಿಂದ ಮಾತ್ರ. ಆದ್ರೆ ಆತ್ಮಜ್ಞಾನ ತಿಳ್ಕೊಳ್ಳಿಕ್ ಮುಂಚೆ ಈ ಉದ್ವೇಗ ಕಡಿಮೆ ಆಗ್ಬೇಕು. ಆತ್ಮಜ್ಞಾನ ಬಹಳ ಸುಲಭ, ನೀವೇ ಅದು ಅಷ್ಟೇ. ಅದನ್ನ ಅರ್ಥಕೊಂಡ್ಮೇಲೆ ಮುಗಿದೋಯ್ತು, ಇನ್ನೇನಿಲ್ಲ. ಆದರೆ ಅದನ್ನ ತಿಳಿಲಿಕ್ ಮುಂಚೆ ಈ ಉದ್ವೇಗದ ಮನಸ್ಥಿತಿ ಇದೆಯಲ್ಲ, ಅದು ಸ್ವಲ್ಪ ಶಾಂತವಾಗಬೇಕು. ಅದಕ್ಕೆ ಮೊಟ್ಟ ಮೊದಲನೇದಾಗಿ ಕರ್ಮ ಫಲ ತ್ಯಾಗ. ಯಾರಿಗೆ? ಈ ಜೀವಾತ್ಮನಿಗೆ. ಯಾರು ಅಹಂಕಾರ ವಿಮೂಢಾತ್ಮ, ಅಹಂಕಾರದಲ್ಲಿ ವಿಮೂಢನಾಗಿರ್ತಾನೆ, ಅಂತಹ ಜೀವಾತ್ಮನಿಗೆ ಮೊದಲಿಗೆ ಈ ಬೋಧನೆ. ಯಾಕೆ? ಶಾಂತವಾದಾಗ ಮಾತ್ರ ನಾನು ಯಾರು ಅಂತ ನೋಡ್ಲಿಕ್ಕಾಗತ್ತೆ. ಬೆಂಕಿ ಉರಿತಾ ಇದೆ, ಅಯ್ಯಯ್ಯೋ ಅಂತ ಕೂಕ್ಕೊಳ್ತಾ ಇದ್ರೆ ನಾನೇನು ಮಾಡ್ಲಿಕ್ಕಾಗಲ್ಲ. ನಾನು ಯಾವಾಗ ಮುಂದೆ ನಿಜ ತಗೊಳ್ಬೋದು ಜೀವನದಲ್ಲಿ? ಉರಿತಾ ಇದೆ, ಈಗ ನಾನು ಏನು ಮಾಡಲಿ? ಈಗ ನಾನು ನೀರು ಹಾಕ್ಲಾ? ಓ, ಈ ನೀರು ಹಾಕದ ಎಲ್ಲ ಬೆಂಕಿಗೂ ನೀರು ಹಾಕ್ಬಿಡದ? ಇಲ್ಲ. ಅದೇನಾದ್ರೂ ಎಲೆಕ್ಟ್ರಿಸಿಟಿಯಿಂದ ಉಂಟಾಗಿರೋ ಬೆಂಕಿ ಆಗಿದ್ರೆ ನೀರು ಹಾಕಿದ್ರೆ ಇನ್ನೂ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದ್ರ ಕಾರಣ ಏನಿರ್ಬೋದು? ಅಥವಾ ನನಗೆ ಗೊತ್ತಿಲ್ಲ ಸರಿಯಾಗಿ, ನಾನು ಫೈರ್ ಇಂಜಿನ್ ಅವ್ರನ್ನ ಕರೀಲ. ಹೀಗೆ ಯಾರ ಮನಸ್ಸಿನಲ್ಲಿ ಈ ರೀತಿ ಬೇರೆ ಬೇರೆ ಉಪಾಯಗಳು ಬರುತ್ತೆ? ಯಾರ ಮನಸ್ಸು ಶಾಂತವಾಗಿರುತ್ತೆ ಅವ್ರ ಮನಸ್ಸಿನಲ್ಲಿ ಈ ಥರ ಉಪಾಯ ಬರುತ್ತೆ. ಇಲ್ಲ ಅಂತಂದ್ರೆ ಉದ್ವೇಗದಿಂದ ಎಲ್ಲ ಕೆಲಸ ಹಾಳು. ಮೊದಲನೇದಾಗಿ ಆ ಉದ್ವೇಗ ತೆಗಿಲಿಕ್ಕೆ ಕರ್ಮ ಫಲ ತ್ಯಾಗ. ಉದ್ವೇಗದ ಮೂಲ ಕಾರಣ ನನ್ಗೇನ್ ಸಿಕ್ತು, ನನ್ಗೇನ್ ಸಿಗ್ಲಿಲ್ಲ. ಯಾವಾಗ ಈ ರೀತಿ ನಾನು ಕರ್ಮ ಯೋಗದಲ್ಲಿ ನಾನು ಭಾಗಿಯಾಗ್ತೇನೆ ಅಂದ್ರೆ ಏನರ್ಥ? ಎಲ್ಲಿ ನಾನು ನನಗೇನ್ ಸಿಕ್ತು ಆ ಪ್ರಶ್ನೆ ಅಲ್ಲ, ನಾನೇನು ಅರ್ಪಣೆ ಮಾಡಿದೆ, ನಾನೇನು ಅರ್ಪಣೆ ಮಾಡಿದೆ, ನಾನು ಅರ್ಪಣೆ ಮಾಡ್ತಾ ಇರೋದ್ರಿಂದ ಇನ್ನೊಬ್ಬರಿಗೆ ಸಹಾಯ ಆಗ್ತಾ ಇದೆಯಾ? ಎಲ್ಲಿ ಆ ಅರ್ಪಣಾ ಮನೋಭಾವ ಇರುತ್ತೆ, ಆ ರೀತಿ ಯಾವ ಕಾರ್ಯ ನಡೆಯುತ್ತೆ, ಅದು ಸೇವೆ, ಅದು ಯಜ್ಞ. ಹಾಗಾಗಿ ಮೊಟ್ಟ ಮೊದಲನೇದಾಗಿ ಸದ್ಗುರುಗಳು ಯಜ್ಞದ ಭಾವದಲ್ಲಿ ಎಲ್ಲ ಕೆಲಸವನ್ನ ಮಾಡು. ಯಾಕೆ? ಈ ಉದ್ವೇಗ ಕಡಿಮೆ ಆಗ್ಬೇಕು. ಯಾವ ಮನಸ್ಸು ಈ ರೀತಿ ಸೇವೆಯಲ್ಲಿ ನಿರತವಾಗಿ ಉದ್ವೇಗದಿಂದ ಸ್ವಲ್ಪ ಹೊರಗಡೆ ಬರಲಿಕ್ಕೆ ಶುರುವಾಗತ್ತೆ, ಅಂತಹ ಮನಸ್ಸು ಸ್ವಲ್ಪ ಪಕ್ವತೆ. ಯಾವ ವಿಷಯಕ್ಕೆ? ಆತ್ಮಜ್ಞಾನಕ್ಕೆ. ಆತ್ಮಜ್ಞಾನ ಬಹಳ ಸುಲಭ. ಆದರೆ ನಮಗೆ ಜೀವನದಲ್ಲಿ ಏನೇ ಸಿಗ್ಬೇಕಾದ್ರೂ ನಾವು ಅದಕ್ಕೆ ತಯಾರಾಗಿರ್ಬೇಕು. ಬೀಜನ ನಾನು ಭೂಮಿನಲ್ಲಿ ಹಾಕಿದ್ರೆ ಅದು ಮೊಳಕೆ ಒಡೆಯಲ್ಲ. ಯಾವ ಭೂಮಿಯಲ್ಲಿ ಮೊಳಕೆ ಹೊಡೆಯುತ್ತೆ ಬೀಜ? ಅದಕ್ಕೆ ಸರಿಯಾದ ಒಂದು ವ್ಯವಸ್ಥಿತವಾದ ವಾತಾವರಣ ಸಿಕ್ಕದಾಗ ಅಲ್ವಾ? ಆ ಮಣ್ಣಿನಲ್ಲಿ ಫಲವತ್ತತೆ ಇರಬೇಕು, ಮಣ್ಣಿನಲ್ಲಿ ತೇವಾಂಶ ಇರಬೇಕು, ಗಾಳಿ ಬೇಕು, ಬೆಳಕು ಬೇಕು, ಎಲ್ಲ ವಾತಾವರಣ ಸಿಕ್ಕಿದಾಗ ಆಗ ಆ ಬೀಜ ಮೊಳಕೆ ಹೊಡೆಯೋ ಸಾಧ್ಯತೆ ಇದೆ. ಹಾಗಾಗಿ ಬೀಜ ಹಾಕಿದ ಮಾತ್ರಕ್ಕೆ ಮೊಳಕೆ ಹೊಡಿಬೇಕು ಅಂತಿಲ್ಲ.
ಆ ರೀತಿ ಮೊಳಕೆ ಒಡೆಯೋದಕ್ಕೆ ಸಾಧ್ಯತೆ ಈ ಕರ್ಮ ಫಲ ತ್ಯಾಗದಿಂದ, ಅಂದ್ರೆ ಸೇವೆಯಿಂದ. ಅದಕ್ಕೇನೆ ಆತ್ಮಜ್ಞಾನ ವೇದಾಂತ ಬೋಧನೆ ಮಾಡ್ಲಿಕ್ಕೆ ಮುಂಚೆ ಷಟ್ ಸಂಪತಿ, ಶಮ, ದಮ, ತಿತಿಕ್ಷಾ, ಉಪರತಿ, ಶ್ರದ್ಧಾ, ಸಮಾಧಾನ, ಈ ರೀತಿ ಷಟ್ ಸಂಪತ್ತಿಗಳನ್ನ ಬೆಳೆಸ್ಕೊಂಡಿದ್ದ ಅಧಿಕಾರಿಗೆ ಆತ್ಮಜ್ಞಾನ ಲಭ್ಯ ಅಂತ ಎಲ್ಲ ಗುರುಗಳು ಹೇಳ್ತಾರೆ. ಅಂದ್ರೆ ಏನರ್ಥ? ನೋಡಿ, ಅಲ್ಲಿ ಪ್ರತಿಯೊಂದು ಗುಣನು ಯಾವ ಮನಸ್ಸು ಶಾಂತವಾಗಿದೆ, ಯಾವ ಮನಸ್ಸು ಯಾವುದೇ ಪರಿಸ್ಥಿತಿಯಲ್ಲಿ ಅಲ್ಲೋಲ ಕಲ್ಲೋಲ ಆಗಲ್ಲ, ಯಾವ ಮನಸ್ಸು ಒಂದು ಉನ್ನತವಾದ ದೈವಿ ಶಕ್ತಿ ಇದೆ ಅನ್ನೋ ಕಡೆ ಶ್ರದ್ಧೆಯನ್ನು ಬೆಳೆಸ್ಕೊಂಡಿದೆ, ಗುರು ಹಿರಿಯರು ಆಚಾರ ವಿಚಾರ ಅವುಗಳ ಮೂಲ ಏನು ಎಲ್ಲವನ್ನ ಅರಿತು ಯಾವುದನ್ನ ಪಾಲನೆ ಮಾಡ್ಬೇಕು, ಯಾವುದನ್ನ ಪಾಲನೆ ಮಾಡಬಾರ್ದು, ಎಲ್ಲವನ್ನ ಅರಿತು ಒಂದು ಸಮಸ್ಥಿತಿಗೆ ಬಂದಿರೋ ಮನಸ್ಸು, ಅಂತಹ ಜೀವಾತ್ಮನಿಗೆ ಈ ಬೀಜವನ್ನ ಹಾಕಿದಾಗ ಅಲ್ಲಿ ಮೊಳಕೆ ಒಡೆಯುತ್ತೆ. ಆ ಬೀಜದ ಮೊಳಕೆ ಏನು? ಬಹಳ ಸುಲಭ. ತತ್ವಮಸಿ, ನೀವೇ ಅದು. ಯಾವುದು? ಯಾವ ಒಂದು ದೈವಿ ಶಕ್ತಿ ಅಂತ ಹೇಳ್ತಾ ಇದ್ದೀವಿ, ಯಾವುದನ್ನ ನಾವು ಪರಮಾತ್ಮ ಅಂತ ಕರಿತಾ ಇದ್ದೀವಿ, ಯಾವುದನ್ನ ನಾವು ಎಲ್ಲದರ ಮೂಲ ಪ್ರಕೃತಿ ಅಂತ ಕರಿತಾ ಇದ್ದೀವಿ, ಪರಾಶಕ್ತಿ ಅಂತ ಕರಿತಾ ಇದ್ದೀವಿ, ಅದೇ ನೀವು, ಅದೇ ನಾನು. ಆ ನಾನು ಏನ್ ಮಾಡ್ತಾ ಇದ್ದೀನಿ? ನಾನು ಪರದೆ ಮೇಲ್ಗಡೆ ಮೂವಿ ನೋಡ್ತಾ ಇದ್ದಾಗ ಏನ್ ಮಾಡ್ತಾ ಇದ್ದೀನಿ? ಏನು ಮಾಡ್ತಾ ಇಲ್ಲ. ಆ ಪರದೆ ಮೇಲೆ ಮೂವಿ ಆಗೋದು ಆ ಮೂವಿಯ ಗುಣ. ಈ ಬೋಧನೆ ಆತಕ್ಕೆ, ಈ ಬೋಧನೆ ಇನ್ನು ಸ್ವಲ್ಪ ಆ ಜೀವಾತ್ಮನಿಗೆ ನಾನು ಜೀವ ಅನ್ನೋ ಇನ್ನು ಪ್ರಜ್ಞೆ ಸ್ವಲ್ಪ ಇದೆ. ಹಾಗಾಗಿ ಎಲ್ಲ ನಡೀತಾ ಇರೋದು ಪ್ರಕೃತೇ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ. ಗುಣಗಳೇ ಈ ಎಲ್ಲ ಆಟವನ್ನ ಆಡಿಸ್ತಾ ಇರೋದು. ಹಾಗಾಗಿ ನೀವು ಅದನ್ನ ಸಾಕ್ಷಿ ಭಾವದಿಂದ ನೋಡೋದನ್ನ ಕಲ್ತ್ಕೊಪ್ಪ. ಮೊಟ್ಟ ಮೊದಲನೇದಾಗಿ ಕರ್ಮಫಲ ತ್ಯಾಗ ಮಾಡು ಅಂತಂದಾಗ ಮನಸ್ಸಿನ ಉದ್ವೇಗ ಕಡಿಮೆ ಆಯಿತು. ನೀನು ಸಾಕ್ಷಿಯಾಗಿ ನೋಡು ಅಂದ್ರೆ ಏನೇ ಪರಿವರ್ತನೆ ನಡೀತಾ ಇದ್ರು ಆ ಪರಿವರ್ತನೆ ನಾನು ಕೇವಲ ಒಂದು ಸಾಕ್ಷಿಯಾಗಿ, ನನಗೇನು ಸಿಕ್ತು, ನನಗೇನು ಸಿಗ್ಲಿಲ್ಲ, ನಾನು ಏನು ಮಾಡಬೇಕು, ನಾನು ಏನು ಮಾಡಲಿಲ್ಲ, ಈ ಎಲ್ಲ ಉದ್ವೇಗಗಳನ್ನ ಸ್ವಲ್ಪ ಕಳಚ್ಕೊಂಡು ಈಗ ಸಾಕ್ಷಿ ಭಾವ ಅಂದ್ರೆ ಒಂದು ಧ್ಯಾನದ ಮನಸ್ಥಿತಿ, ಸಾಕ್ಷಿ ಭಾವ. ಈಗ ಆತ್ಮಜ್ಞಾನ. ಆತ್ಮಜ್ಞಾನ ಏನು? ಸಾಕ್ಷಿ ಭಾವ. ಸಾಕ್ಷಿಯಾಗಿ ನೋಡು. ಹಾಗಾದ್ರೆ ಯಾರದು ಸಾಕ್ಷಿಯಾಗಿ ನೋಡ್ತಾ ಇರೋದು? ಯಾರು ಎಲ್ಲವನ್ನ ನೋಡ್ತಾ ಇರೋರು? ಯಾರ ಒಂದು ನೋಟದಲ್ಲಿ ಎಲ್ಲ ಈ ಪರಿವರ್ತನೆ ನಡೀತಾ ಇದೆ? ಸಾಕ್ಷಿ ಭಾವದಿಂದ ನೀವೇ ಆ ಸಾಕ್ಷಿ. ಸಾಕ್ಷಿ ಭಾವ ಜೀವಾತ್ಮನ ಒಂದು ಪರಿವರ್ತನೆಗಿರೋ ಒಂದು ಪರಿಕರಣ. ಆದರೆ ಸಾಕ್ಷಿಯೇ ನೀವು. ಯಾವ ಮನಸ್ಸಿನಲ್ಲಿ ಸ್ಥಿಮತೆ, ಈ ಒಂದು ಸಮತೋಲನತೆ ಬಂದಿರುತ್ತೆ, ಅಲ್ಲಿ ಯಾರು ಇದನ್ನೆಲ್ಲ ನೋಡ್ತಾ ಇರೋರು? ಈ ನೋಡ್ತಾ ಇದ್ದೀನಲ್ಲ, ಯಾರು ನಾನು? ಆಹಾ, ಸಾಕ್ಷಿ ಭಾವ ಅಂತಂದ್ರೆ ನಾನು ಏನ್ ನೋಡ್ತಾ ಇದ್ದೀನಲ್ಲ, ಅದಕ್ಕಿಂತ ಮುಖ್ಯವಾಗಿ ನೋಡ್ತಾ ಇರೋ ನಾನು ನನ್ನನ್ನ ಗುರುತಿಸ್ಕೊಳ್ಳೋದಿದೆಯಲ್ಲ, ಅದು ಧ್ಯಾನದ ಮೂಲ ಉದ್ದೇಶ. ನಾನೇನೋ ನೋಡ್ಬೇಕು, ನಾನು ನೋಡ್ತಾ ಇದ್ದೀನಿ, ಆ ನೋಡೋದು, ನಾನೇನು ನೋಡ್ತಾ ಇದ್ದೀನಲ್ಲ
ಅದೆಲ್ಲ ಯಾರು ನೋಡ್ತಾ ಇದ್ದಾರೆ? ದೃಕ್, ದೃಶ್ಯ. ದೃಶ್ಯ ನಾನು ನೋಡ್ತಾ ಇರೋದು. ದೃಕ್ ಯಾರೋ ನೋಡ್ತಾ ಇರೋರು ಇದಾರಲ್ಲ. ದೃಕ್ ನಾನೇ ಆ ದೃಕ್. ಇದು ಮುಂದಿನ ಹಂತ. ಹೀಗೆ ಹಂತ ಹಂತವಾಗಿ ನಾನು ಯಾರಲ್ಲ ಅಂತ ಬೇರ್ಪಡೆ ಮಾಡಿ ನನ್ನ ಮನಸ್ಸನ್ನ ಮೊದಲು ಸ್ಥಿಮಿತ ಮಾಡಲಿಕ್ಕೆ ಕರ್ಮ ಫಲ ತ್ಯಾಗ, ಕರ್ಮಯೋಗ ಕೊಟ್ಟು ಧ್ಯಾನ ಯೋಗದಿಂದ ದೃಕ್ ದೃಶ್ಯ, ನಾನು ದೃಕ್ ಅನ್ನೋ ಒಂದು ಸತ್ಯವನ್ನು ತೋರಿಸಿ, ಹಾಗಾದ್ರೆ ದೃಕ್ ಬೇರೆ ದೃಶ್ಯ ಬೇರೆನಾ? ದೃಕ್ ಬೇರೆ ದೃಶ್ಯ ಬೇರೆನಾ? ಇನ್ನು ಎರಡು ಆಗೋಯ್ತಲ್ಲ. ಆಗ ಕೊನೆಯ ಹಂತ. ದೃಕ್ ನಾನು ಬೇರೆ ಬೇರೆ ಸರ್ವ ಅಲ್ಲ. ಇದಂ ಬ್ರಹ್ಮ. ಹಾ, ದೃಕ್ ಬೇರೆ ಅಲ್ಲ, ದೃಶ್ಯ ಬೇರೆ ಅಲ್ಲ. ಯಾವುದನ್ನ ನಾವು ದೃಕ್ ಅಂತ ಕರಿತಾ ಇದ್ದೀವಿ ಅದೇ ದೃಶ್ಯವಾಗಿ ಕಾಣಿಸ್ತಾ ಇರೋದು. ಶಿವ ಬೇರೆ ಅಲ್ಲ, ಪಾರ್ವತಿ ಬೇರೆ ಅಲ್ಲ. ಶಿವ ಬೇರೆ ಅಲ್ಲ, ಶಕ್ತಿ ಬೇರೆ ಅಲ್ಲ. ಶಿವಶಕ್ತಿಯ ಆಟ ಅದೇ ಈ ಜೀವನದ ನೋಟ. ಶಿವ ಅಂದ್ರೆ ಯಾರು? ನಿಮ್ಮಲ್ಲಿನ ಈ ಸಾಕ್ಷಿ ರೂಪದ ಪ್ರಜ್ಞೆ. ಶಕ್ತಿ ಯಾರು? ಈ ಪರಿವರ್ತನೆಯಾಗಿ ಕಾಣಿಸ್ತಾ ಇರೋ ಈ ಎಲ್ಲ ಆಟ. ಆಟ ಅಂತಂದ್ರೆ ಒಂದು ರೀತಿ ಶಕ್ತಿಯ ಒಂದು ಬದಲಾವಣೆ ಅಷ್ಟೇ ತಾನೆ. ಎವ್ರಿಥಿಂಗ್ ಇಸ್ ನಥಿಂಗ್ ಬಟ್ ಮಾಡಿಫಿಕೇಶನ್ ಆಫ್ ಎನರ್ಜಿ. ಬೀಜವಾಗಿದ್ದು ಮೊಳಕೆ ಹೊಡಿತು ಅಂದ್ರೆ ಏನೋ ಒಂದು ಪರಿವರ್ತನೆ ನಡೀತಾ ಇದೆಯಲ್ಲ. ಪರಿವರ್ತನೆ ನಡಿಲಿಕ್ಕೆ ಏನೋ ಒಂದು ಶಕ್ತಿ ಬೇಕಲ್ಲ. ಆ ಶಕ್ತಿ ಯಾವುದು? ಶಕ್ತಿಯ ಮೂಲ ಯಾವುದು? ಅದೇ ನೀವೇ. ಶಕ್ತಿ ಮತ್ತೆ ಅರಿವು ಎರಡರ ಸಮಾಗಮ. ಎರಡು ಬೇರೆ ಅಲ್ಲ, ಆದ್ರೆ ಅದನ್ನ ಅರಿಬೇಕಾಗತ್ತೆ ನಾವು. ವಿವೇಕದ ಮೂಲಕ ಅದನ್ನ ಬೇರ್ಪಡೆ ಮಾಡಿ ಅರಿತು ಕೊನೆಯಲ್ಲಿ ಓ ಎರಡು ಬೇರೆ ಅಲ್ಲ, ಸರ್ವಂ ಖಲ್ವಿದಂ ಬ್ರಹ್ಮ, ಎಲ್ಲವೂ ಆ ಬ್ರಹ್ಮ ವಸ್ತುವೇ. ಬ್ರಹ್ಮನ ಹೊರತಾಗಿ ಇನ್ನೇನೂ ಇಲ್ಲ. ಆ ಬ್ರಹ್ಮನ ಗುಣ ಸಾಕ್ಷಿಯಾಗೂನೂ ಇದೆ, ಪರಿವರ್ತನೆಯಾಗೂನೂ ಇದೆ. ಆ ಪರಮಾತ್ಮನೇ ಜೀವನ ಸಹ. ಯಾವುದು ಬದಲಾವಣೆ ಎಲ್ಲ ನಡೀತಾ ಇದೆಯಲ್ಲ ಅದೇ ಶಕ್ತಿ. ಎಲ್ಲ ಪರಿವರ್ತನೆನೂ ಪರಮಾತ್ಮನೇ. ಪರಿವರ್ತನೆ ಆಗದೆ ಇರೋ ಒಂದು ಮೂಲ ಸ್ವರೂಪನೂ ಪರಮಾತ್ಮನೇ. ಆ ಮೂಲ ಸ್ವರೂಪ ಪರಿವರ್ತನೆ ಆಗಿರೋ ರೀತಿ ಭಾಸವಾಗ್ತಾ ಇದೆ ಅಷ್ಟೇ, ಪರಿವರ್ತನೆಗೆ ನಾವು ಗಮನ ಕೊಟ್ಟಾಗ. ಇದು ರಾತ್ರಿ ನೀವು ಮಲ್ಕೊಂಡಿದ್ದಾಗ ಕನಸು ಬೀಳುತ್ತೆ. ಕನಸಿನಲ್ಲಿ ಏನೇನೋ ನಡೆಯುತ್ತೆ. ಎದ್ದ ತಕ್ಷಣ ಅದು ಕನಸು ಅಂತ ಗೊತ್ತಾಗತ್ತೆ. ಓ, ಏನು ನಡೆದಿಲ್ಲ ಅಂತ ಗೊತ್ತಾಗತ್ತೆ. ಆದ್ರೆ ಆ ಕನಸು ನಡಿಬೇಕಾದಾಗ ಏನೋ ನಡೀತಾ ಇದೆ ಅಂತ ಅನ್ಸ್ಬಿಡುತ್ತೆ ಅಲ್ವಾ? ಎದ್ದ ಕ್ಷಣದಲ್ಲಿ ಇದು ಕನಸು, ಏನೂ ಆಗ್ಲಿಲ್ಲ, ಸುಮ್ಮನೆ. ಇದು ಎಚ್ಚರದ ಕನಸು, ಅದು ನಿದ್ರೆಯ ಕನಸು. ಆ ರೀತಿ ಎರಡು ಕನಸಿದೆಯಾ? ಇಲ್ಲ. ಆ ರೀತಿ ಒಂದು ಬೇರ್ಪಡೆ ಮಾಡಿ ಆ ಜ್ಞಾನವನ್ನ ತರಿಸ್ಲಿಕ್ಕೆ ಈ ರೀತಿ ಎರಡಾಗಿ ತೋರಿಸ್ತಾ ಇರೋದು. ಏನಿದೆ? ಕೇವಲ ಪರಮಾತ್ಮ. ಆ ಕನಸಿನಲ್ಲಿ ಎಲ್ಲ ಪಾತ್ರಗಳು ನಾನೇ ಆಗಿ ಕಂಡು ಯಾಕೆ ಬರ್ತಾ ಇದ್ದೀನಿ ಕನಸಿನಲ್ಲಿ ಅನ್ನೋದನ್ನ. ಇನ್ಯಾರು ಸಾಧ್ಯ? ಕನಸಿನಲ್ಲಿ, ನಿದ್ರೆಯ ಕನಸಿನಲ್ಲಿ ಬೇರೆ 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 ವಸ್ತುಗಳು ಕಾಣುತ್ತೆ. ಬೆಟ್ಟ, ಗುಡ್ಡ, ಆಕಾಶ, ನದಿ, ಮೋಡ, ಮನುಷ್ಯ, ಪ್ರಾಣಿ, ಏನೇನೋ ವಿಚಿತ್ರ ಆಕಾರಗಳು ಕಾಣುತ್ತೆ. ಆ ಎಲ್ಲ ಎಲ್ಲಿದ್ದಾವೆ? ಅಲ್ಲಿ ಯಾರಾದ್ರೂ ಬೇರೆ ಬೇರೆಯವ್ರು ಇದ್ದಾರಾ? ಯಾರೂ ಇಲ್ಲ. ಅದು ನಿಮ್ಗೆ ಯಾವಾಗ ಗೊತ್ತಾಗತ್ತೆ? ನಿದ್ರೆಯಿಂದ ಎದ್ದಾಗ. ನಿದ್ ಯಾವ್ದೋ ಕನಸು ಅಯ್ಯೋ ಅಂತ ಅನಿಸ್ತಾ ಇರುತ್ತೆ. ಅವಾಗ ಯಾರೋ ಬಂದು ಯಾಕೆ 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 ಅಂತ ಎದ್ದೇಳಿಸ್ತಾರೆ. ಅವಾಗ ಕಣ್ಬಿಡ್ತೀರಾ, ಅಬ್ಬಾ ನಿದ್ರೆ.
ಅಂತ ಗೊತ್ತಾಗತ್ತೆ. ಅದಕ್ಕೆ ನೀವು ಯಾವಾಗಲೂ ಒಂದು ಕತೆ ಕೇಳಿರ್ಬೋದು. ಒಬ್ಬರು ಗುರುಗಳು ಅಳ್ತಾ ಇದ್ರಂತೆ. ಆಗ ಅವ್ರ ಶಿಷ್ಯರು ಬಂದು ಕೇಳಿದ್ರಂತೆ, ಗುರುಗಳೇ ಯಾಕೆ ಅಳ್ತಾ ಇದ್ದೀರಾ ಅಂತ. ಅವ್ರು ಹೇಳಿದ್ರಂತೆ, ನಾನು ಕನಸಿನಲ್ಲಿ ಒಳ್ಳೆ ಚಿಟ್ಟೆ ಆಗಿದ್ದೆ, ಏನು ಅದ್ಭುತವಾಗಿದ್ದೆ, ಏನ್ ಏನ್ ಬಣ್ಣ ಇತ್ತು, ಒಬ್ಬೊಬ್ಬಾ ಸೌಂದರ್ಯ ನನಗೆ ವರ್ಣನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇನ್ನು ಗೊಳೋ ಅಂತ ಹೇಳ್ತಾ ಇದ್ರಂತೆ. ಗುರುಗಳೇ ಅದು ಕನಸು, ಯಾಕೆ ಅದಕ್ಕೆ ಇಷ್ಟೊಂದು ಅಳ್ತಾ ಇದ್ದೀರಾ? ನನ್ಗೆ ಅಳು ಅದಕ್ಕಲ್ಲ, ನಾನು ಚಿಟ್ಟೆನ ಅಥವಾ ನಾನು ಮನುಷ್ಯನ. ಮಾತಾಡ್ತಾ ಇದ್ದೀನಲ್ಲ ಈ ಗುರು ಅಂತ, ನಾನು ಈ ಗುರುನ ನಂಗೆ ಗೊತ್ತಾಗ್ತಾ ಇಲ್ಲ ಅಂತ ಇನ್ನು ಜೋರಾಗಿ ಅಳ್ತಾ ಇದ್ರಂತೆ. ಶಿಷ್ಯರು ಅನ್ಕೊಂಡ್ರಂತೆ, ಅಯ್ಯೋ ಎಂತ ಗುರುಗಳು ಸಿಕ್ಬಿಟ್ರಪ್ಪ ಅಂತ. ಕನಸಿನಲ್ಲಿದ್ದಾಗ ಕನಸಿನ ಪಾತ್ರಗಳು ನಿಜ ಅಂತ ಅನ್ಸುತ್ತೆ. ಅದೇ ವಿಮೂಢತೆ, ಅಹಂಕಾರ. ಆ ಕನಸಿನ ಪಾತ್ರಗಳಿಗೆ ಆಕಾರ ಇದೆ. ಆ ಒಂದೊಂದು ಕನಸಿನ ಪಾತ್ರಗಳನ್ನು ಒಂದೊಂದು ಗುಣವನ್ನು ತೋರಿಸುತ್ತೆ. ಒಂದು ಹಾರ್ತಾ ಇರುತ್ತೆ, ಒಂದು ನೆಗಿತಾ ಇರುತ್ತೆ, ಇನ್ನೊಂದು ಮಾತಾಡ್ತಾ ಇರುತ್ತೆ, ಇನ್ನೊಂದು ಏನೇನೋ ಆಗ್ತಾ ಇರುತ್ತೆ. ಅಹಂ ಆಕಾರ, ಪ್ರತಿಯೊಂದಕ್ಕೂ ಆಕಾರ ಇದೆ. ಆ ಕನಸಿನ ಸಮಯದಲ್ಲಿ ನಾನೇ ಅದು ಅಂತೂ ಅನ್ಸ್ಬಿಡುತ್ತೆ. ವಿಮೂಢತೆ ಯಾರಿಗೆ? ಆ ಜೀವಾತ್ಮನಿಗೆ. ಯಾರ ಮನಸ್ಸಿನಲ್ಲಿ ಇನ್ನೂ ಅಜ್ಞಾನ ಇದೆ ಅಂತಹ ಮನಸ್ಸಿನಲ್ಲಿ ಆ ಕನಸು ನಿಜ ಅಂತ ಅನ್ಸ್ಬಿಡುತ್ತೆ. ಆ ನಿಜ ಅನ್ಸದೆ ಅಹಂಕಾರ ವಿಮೂಢ. ಹಾಗಾಗಿ ಹಂತ ಹಂತವಾಗಿ ಬೇರ್ಪಡೆ ಮಾಡಿ ನಂತರ ಕೊನೆಗೆ ಎಲ್ಲವನ್ನು ಪುನಃ ಸೇರಿಸೋದು. ಎಲ್ಲ ಈಗ ಇಂಜಿನಲ್ಲಿ ಏನೋ ಒಂದು ಕರ್ರ ಕರ್ರ ಅಂತ ಶಬ್ದ ಬರ್ತಾ ಇರುತ್ತೆ. ಅದೇನು ನೋಡ್ಬೇಕಲ್ವಾ? ನೋಡ್ಬೇಕಾದ್ರೆ ಎಲ್ಲ ಬಿಚ್ಚಬೇಕಲ್ವಾ? ಬಿಚ್ಚಾದ್ಮೇಲಿಂದ ಅಲ್ಲಿ ಏನೋ ಕಲ್ ಸಿಕ್ಕತ್ತಲ್ಲ, ಆ ಕಲ್ ತೆಗೆದ್ಬಿಟ್ಟು ಪುನಃ ಎಲ್ಲ ಹಾಕ್ಬೇಕಲ್ಲ. ಯಾಕಂದ್ರೆ ಸುಮ್ಮನೆ ಎಲ್ಲ ಬಿಚ್ಚಿದ್ರೆ ಏನು ಉಪಯೋಗ ಇಲ್ಲ ಆ ಇಂಜಿನ್ನಿಂದ. ಎಲ್ಲ ಹಾಕಿದಾಗ ಅವಾಗ ಸುಗಮವಾಗಿ ನಡೆಯುತ್ತಲ್ಲ. ಅದೇ ಈ ಒಂದು ಹಂತ ಹಂತವಾಗಿ ನಡೆಯುವಂಥ ಆ, ಪರಿ ಆ, ಒಂದು ಕ್ರಮ, ಆತ್ಮಜ್ಞಾನದ ಕ್ರಮ. ನಾನು ಜೀವಾತ್ಮ ಆಗಿದ್ದಾಗ ಗುರುಗಳು ಮೊದಲು ಉದ್ವೇಗ ಕಡಿಮೆ ಮಾಡಲಿಕ್ಕೆ, ಯಾಕಂದ್ರೆ ಅವರು ಜ್ಞಾನವನ್ನು ಬೋಧನೆ ಮಾಡಬೇಕಲ್ಲ. ಯಾಕಂದ್ರೆ ಅದರಿಂದ ಮಾತ್ರ ನನ್ನ ಈ ಒಂದು ಜೀವನದ ಅಳುವಿನ ನಿಲ್ಲುವಿಕೆ ಸಾಧ್ಯ. ಯಾತಕ್ಕೆ ನಾನು ಗುರು ಹತ್ರ ಬಂದಿದ್ದೀನಿ? ಅಯ್ಯಯ್ಯೋ ನಂಗೆ ಜೀವನ ಸಾಕಾಯ್ತಪ್ಪ, ನಂಗೆ ಏನು ಕಷ್ಟಪ್ಪ ಅಂತ ಅಲ್ವಾ? ಮಗು ತರ ಜೀವನ ಚೆನ್ನಾಗಿದ್ರೆ ಯಾರು ಗುರುಗಳ ಹತ್ರ ಬರ್ತಾರೆ ಹೇಳಿ? ಅಲ್ವಾ? ಮಗು ತರ ನಗ್ನಗ್ತಾ ಇದ್ರೆ ಆ ಮಗುಗೆ ಬಾಪ ನಾನು ನಿಂಗೆ ಆತ್ಮಜ್ಞಾನ ಹೇಳ್ಕೊಡ್ತೀನಿ ಅಂದ್ರೆ ಯಾಕೆ ಬೇಕು? ಎಲ್ಲ ಚೆನ್ನಾಗಿದೆ ಅಂತ. ಯಾಕೆ? ಸಂತೋಷದಿಂದ ಅದನ್ನು ಪೂರ್ತ ಒಂದು ಶಕ್ತಿಯುತವಾಗಿದೆ. ಆ ರೀತಿ ಮಗುವಿನ ಮನಸ್ಥಿತಿ ಪುನಃ ತರಲಿಕ್ಕೆ ಈ ಒಂದು ಮಾರ್ಗ. ಬಹಳ ಚೆನ್ನಾಗಿ ಹೇಳಿದ್ದೀರಾ ಸರ್. ಬಹಳ ಧನ್ಯವಾದಗಳು. ಆಗ್ಲಿಮ್ಮ. ಮತ್ತೇನಾದ್ರೂ ಶಂಕೆ ಇದೆಯಾ ಯಾರಿಗಾದ್ರೂ, ಅಥವಾ ಮತ್ತೇನಾದ್ರು ಹೇಳ್ಬೇಕು ಅಂತ ಅನಿಸ್ತಾ ಇದೆಯಾ ಯಾರಿಗಾದ್ರೂ? ಇದೇ ನನ್ನ ಅಜ್ಞಾನ ಅಂದ್ರೆ, ಅಹಂಕಾರ ವಿಮೂಢತೆಯೇ ನನ್ನ ಅಜ್ಞಾನ. ಈ ವಿಮೂಢತೆಯಿಂದ ನಾನು ಹೊರಗಡೆ ಬರಬೇಕು. ನಾನು ಹೊರಗಡೆ ಬರಬೇಕು. ವಿಮೂಢತೆ ಇನ್ನೆಲ್ಲೂ ಇಲ್ಲ, ನನ್ನ ಒಂದು ಆಲೋಚನಾ ಕ್ರಮದಲ್ಲಿರೋದು. ನಾನು ಹೇಗೆ ನನ್ನ ಬಗ್ಗೆ ನಾನು ಆಲೋಚನೆ ಮಾಡ್ತಾ ಇದ್ದೀನಿ ಅದೇ ನನ್ನ ವಿಮೂಢತೆ. ಏನಿಲ್ಲ ಅದನ್ನು ಇದೆ ಇದೆ ಅಂತ ನಾನು ಹೇಳ್ತಾ ಇದ್ದೀನ, ಅದೇ ನನ್ನ ವಿಮೂಢತೆ. ನಿದ್ರೆಯಿಂದ ಎದ್ದ ಕ್ಷಣದಲ್ಲಿ ಕನಸಿಲ್ಲ ಅಂತ ಗೊತ್ತಾಗೋಗುತ್ತೆ. ಅದು ಸುಮ್ಮನೆ ತೋರಿಸ್ತಾ ಇದೆ, ಆ ಥರ ತೋರುವಿಕೆ, ಅದು ಇಲ್ಲ. ಅದು ಆದ್ರೆ ಇದೆ ಇದೆ ಅಂತ ನನಗೆ ಕನಸಿನಲ್ಲಿದ್ದಾಗ ಅನ್ಸುತ್ತೆ ನನಗೆ. ಅನ್ನತ್ತೆ ಅವಾಗ ತೀವ್ರತೆನೂ ಜಾಸ್ತಿ ಕಾಣಿಸುತ್ತೆ. ಅದೇ ಎದ್ದ ಮೇಲೆ ಇದೆಲ್ಲ ಕನಸಲ್ವಾ ಅಂತ ನಗ್ತೀವಿ. ಆ ಎದ್ದವನೇ ಬುದ್ಧ, ಮಲಗಿದ್ದವನು ಬಿದ್ದ.
ಸರ್, ಧನ್ಯವಾದಗಳು. ಆಗ್ಲಿ ಅಮ್ಮ.